ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಹಿಂದಿ ವಿಷಯದಲ್ಲಿರತಕ್ಕಂಥ ಒಂದು ಪಾಠದ ಬಗ್ಗೆ ನಾವು ನೋಡಬೇಕು. ಅದಕ್ಕೆ ನಾನು ಪೂರಕವಾಗಿ ಪೀಠಿಕೆ ಇಂಟ್ರೊಡಕ್ಷನ್ ಅನ್ನು ನಾನು ನಿಮಗೆ ಕೊಡ್ತೇನೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತು? 1947 ಆಗಸ್ಟ್ 15 ನಮಗೆ ಬಂತು ಅಲ್ವಾ? ಏನ್ ಬಂತು? ಸ್ವಾತಂತ್ರ್ಯ. ನಮಗೇನ್ ಸಿಕ್ತು? ಸ್ವಾತಂತ್ರ್ಯ ಸಿಕ್ತು ಅಥವಾ ಸ್ವತಂತ್ರ ಸಿಕ್ತು? ಓಕೆ. ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಳ್ಳಕ್ಕೆ ಯಾರ್ಯಾರು ಹೋರಾಟವನ್ನ ಮಾಡಿದ್ರು? ನನ್ನ ಉತ್ತರನ ಕುಂತದಂತೆ ಎಲ್ಲರೂ ಕೊಡಬೇಡಿ, ಯಾರಾದ್ರೂ ನಿಂತ್ಕೊಂಡು ಉತ್ತರ ಕೊಡಿ. ಹೇಳು. महात्मा गांधी, लाल बहादुर शास्त्री, लाला लाजपत राय, बाल गंगाधर तिलक, सुभाष चंद्र बोस, भगत सिंह, बिपिन चंद्र पाल, झांसी रानी लक्ष्मीबाई, पुरुष भी नहीं स्त्री भी हमको स्वातंत्र दिलाने के लिए कोशिश की. ಅವರು ಕೂಡ ನಮಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸೋಕೆ ಹೋರಾಟವನ್ನ ಮಾಡಿದ್ರು ಅಂತ ನಾವು ನೋಡಿ. ರೈಟ್ ವಿದ್ಯಾರ್ಥಿಗಳೇ? ಓಕೆ. ಅವರೆಲ್ಲರೂ ಹೋರಾಟಗಳನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಅವರು ಯಾರಿಗೋಸ್ಕರ ಹೋರಾಟ ಮಾಡಿದ್ರು? ಅವರಿಗೋಸ್ಕರ ಹೋರಾಟ ಮಾಡಿದ್ರು. ಜನಗಳು ಇರೋದು ಇಲ್ಲಿ ಕರೆಕ್ಟ್. ದೇಶ ಯಾರ ದೇಶ ಅದು? ಈಗ ಸ್ವಾತಂತ್ರ್ಯ ಕೊಡಿಸಿದ್ರು ಅಂತ ನಾವು ಹೇಳಿದ್ರಲ್ಲ, ನೀವೆಲ್ಲ ಹೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಯಾವ ದೇಶಕ್ಕೆ ಅವರು ಸ್ವಾತಂತ್ರ್ಯವನ್ನು ಕೊಡಿಸಿದ್ರು? ಅದು ಬೇಕು. ಭಾರತ ದೇಶ ಎಲ್ಲಿದೆ? ಏಷ್ಯಾ ಖಂಡದಲ್ಲಿ ಇದೆ. ಇನ್ನು ಅನೇಕ ದೇಶಗಳು ಕೂಡ ಏಷ್ಯಾ ಖಂಡದಲ್ಲಿ ಇದ್ದಾವೆ. ಅದರಲ್ಲಿ ನಮ್ಮ ಭಾರತ ಕೂಡ ಒಂದು ದೇಶ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಅನೇಕರು ಆಳ್ವಿಕೆಯನ್ನು ಮಾಡ್ತಾರೆ. ಅದರಲ್ಲಿ ಗಾಂಧೀಜಿ ಇವರೆಲ್ಲರೂ ಕೂಡ ಯಾರ ವಿರುದ್ಧ ಹೋರಾಟ ಮಾಡ್ತಾರೆ? ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಈಗ ಹೋರಾಟ ಮಾಡಬೇಕಾದ್ರೆ ಅದಕ್ಕೆ ಏನಾದರೂ ಒಂದು ಸಾಂಕೇತಿಕವಾಗಿ ಒಂದು ಗುರುತು ಬೇಕು. ಈಗ ನೀವೆಲ್ಲ ಹೆಸರು ಹೇಳಿದ್ರಿ ವಿದ್ಯಾರ್ಥಿಗಳೇ, ಏನಂತ? ಸರ್ ನಮ್ಮ ದೇಶಕ್ಕೆ ಇಂತಿಂತ ನೀವೆಲ್ಲ ಸ್ವಾತಂತ್ರ್ಯ ತಂದು ಕೊಟ್ಟರು ಅಂತೀವಿ. ಅಲ್ಲಿ ನಾವು ನೋಡ್ತೀವಿ, ಮತ್ತೆ ಅಲ್ಲಿ ಎರಡು ಪಂಗಡಗಳು ಬರ್ತವೆ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಹೇಳಿ. ಮಂದಗಾಮಿಗಳು ಅಂತಂದ್ರೆ ಶಾಂತಿ ಪ್ರೇಮಿ, ತೀವ್ರಗಾಮಿಗಳು ಅಂತಂದ್ರೆ ಉಗ್ರವಾಗಿ ಹೋರಾಟವನ್ನ ಮಾಡ್ತಕ್ಕಂಥವ್ರು, ವೆಪನ್ಗಳ ಮೂಲಕವಾಗಿ ಹೋರಾಟವನ್ನ ಮಾಡ್ತಕ್ಕಂಥವ್ರು ಅಂತ ನಾವು ನೋಡ್ತೀವಿ ಅಲ್ವಾ? ಈಗ ವೆಪನ್ ಅಂತಂದ್ರೆ ಆಯುಧಗಳು, ಶಸ್ತ್ರಾಸ್ತ್ರಗಳ ಮೂಲಕ ಅಂತ ನಾವು ತಿಳ್ಕೋಬೇಕು ಅಲ್ವಾ? ಶಾಂತಿ ಪ್ರಿಯರು ಅಂತಂದ್ರೆ ಅವ್ರ ಹತ್ರ ಯಾವುದೇ ವೆಪನ್ಗಳು ಇರಲ್ಲ, ಶಸ್ತ್ರಗಳು ಇಲ್ಲದೆ ಅಲ್ಲಿ ಹೋರಾಟವನ್ನ ಮಾಡ್ತಾರೆ. ಇವತ್ತು ನಮ್ಮ ದೇಶಕ್ಕೆ ಮತ್ತೆ ಹೋರಾಟ ಮಾಡಬೇಕಾದ್ರೆ, ಚಳುವಳಿಯನ್ನ ಮಾಡಬೇಕಾದ್ರೆ ಒಂದು ಸಾಂಕೇತಿಕವಾಗಿ ಒಂದು ಗುರುತು ಬೇಕು. ಚಳುವಳಿಯನ್ನ ಮಾಡಬೇಕು. ಅದೇನು? ಯಾವುದೇ ಒಂದು ಚಳುವಳಿಯನ್ನು ಮಾಡಬೇಕಾದ್ರೆ ಒಂದು ಗುರುತು ಬೇಕು. ಏನು? ಧ್ವಜ ಅಂತ ನಾವು ಕರೀತೀವಿ, ಬಾವುಟ ಅಂತ ನಾವು ಕರೀತೀವಿ. ಅದು ಯಾವುದರ ಸಂಕೇತ? ದೇಶದ ಸಂಕೇತ. ರೈಟ್ ವಿದ್ಯಾರ್ಥಿಗಳು? ಅರ್ಥ ಆಗ್ತಾ? ಈಗ ಅವರೆಲ್ಲ ಅನೇಕರು ನಮ್ಮ ದೇಶಕ್ಕೋಸ್ಕರ ಏನ್ ಮಾಡಿದ್ರು? ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಬಲಿ ಕೊಟ್ರು. ಅವರು ಯಾರಿಗೋಸ್ಕರ? ದೇಶಕ್ಕೋಸ್ಕರ. ಅವರಿಗೋಸ್ಕರ, ಅವ್ರ ಜಾಗಕ್ಕೋಸ್ಕರ ಅವ್ರು ಮಾಡಲಿಲ್ಲ ಹೋರಾಟ. ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಅದು ತ್ಯಾಗ, ದೇಶಕ್ಕೋಸ್ಕರ ಮಾಡ್ತಾರೆ. ಇವತ್ತು ದೇಶಕ್ಕೋಸ್ಕರ ತ್ಯಾಗ ಮಾಡೋ ಸಂಖ್ಯೆ ಬಹಳ ಕಡಿಮೆ. ದೇಶಕ್ಕೆ
ದೇಶಕ್ಕೋಸ್ಕರ ತ್ಯಾಗ ಮಾಡ್ತಕ್ಕಂಥವ್ರು ಯಾರು? ಇವತ್ತು ನಾವೆಲ್ಲ ಅಂದ್ಕೊಂಡ್ರು ಬರೀ ಸೈನಿಕರು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ವಿದ್ಯಾರ್ಥಿಗಳು. ದೇಶವನ್ನ ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನಮ್ಮೆಲ್ಲರ ಜವಾಬ್ದಾರಿ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ರಕ್ಷಣೆ ಮಾಡೋದ್ರ ಜೊತೆಗೆ ನಮ್ಮ ದೇಶದ ಮೇಲೆ ನಾವು ಏನಿಡಬೇಕು? ಅಭಿಮಾನ ಇಡಬೇಕು, ಪ್ರೀತಿಯನ್ನ ನಾವು ಇಡಬೇಕು. ರೈಟ್ ವಿದ್ಯಾರ್ಥಿಗಳು? ಅಭಿಮಾನ ಇರಬೇಕು ನಮ್ಮ ದೇಶದ ಮೇಲೆ, ಗೌರವ ಇರಬೇಕು, ನಮ್ಮ ದೇಶದ ಪ್ರಶಂಸೆಯನ್ನು ನಾವು ಮಾಡಬೇಕು. ಅಲ್ಲಿ ನೋಡಿ ನಾವು ನೋಡಿದ್ವಿ ವಿದ್ಯಾರ್ಥಿಗಳು, ಅಭಿಮಾನ ಅಂದ್ರೆ ಏನು? ಹೌದಾ ಇಲ್ಲ? ಪ್ರೇಮ ಯಾವ್ದ್ರ ಮೇಲೆ? ದೇಶದ ಮೇಲೆ. ಬರೀ ಸೈನಿಕರು ಅಷ್ಟೇ ಜವಾಬ್ದಾರಿ ಅಲ್ಲ, ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು. ಈಗ ಕೆಲವು ದಿನಗಳ ಹಿಂದೆ ಎರಡು ದೇಶಗಳ ಮಧ್ಯೆ ಹೋರಾಟ ನಡೀತು. ಯಾವ್ಯಾವ? ಇಸ್ರೇಲು ಮತ್ತು ರಷ್ಯಾ. ಅವೆರಡರ ಮಧ್ಯೆ ಸಂಘರ್ಷ, ಯುದ್ಧ ಆಯ್ತು ವಿದ್ಯಾರ್ಥಿಗಳ. ನೀವೆಲ್ಲ ಟಿವಿಯಲ್ಲಿ ನೋಡಿದ್ದೀರಾ ಅಲ್ವಾ? ಉಕ್ರೇನ್ ಒಂದು ಸಣ್ಣ ದೇಶ ಅಥವಾ ರಾಷ್ಟ್ರ, ರಷ್ಯಾ ಜಗತ್ತಿನ ಬಹುದೊಡ್ಡ ದೇಶ. ಯಾವುದೇ ವಿಭಾಗದಲ್ಲಿ ಹೋದ್ರೂ ಕೂಡ ಸಾಕಷ್ಟು ಅನುಕೂಲಗಳನ್ನು ಹೊಂದಿರತಕ್ಕಂಥ ದೇಶ. ರಕ್ಷಣಾ ವಿಭಾಗದಲ್ಲಂತೂ ಮುಂಚೂಣಿಯಲ್ಲಿ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಅಲ್ಲಿ ಯುದ್ಧ ನಡೀತು. ಯುದ್ಧ ನಡೆಯಬೇಕಾದ್ರೆ ಒಂದು ಸಣ್ಣ ರಾಷ್ಟ್ರ ಯಾವುದು? ಉಕ್ರೇನ್. ಆದ್ಮೇಲೆ ಅನೇಕ ದಾಳಿಯನ್ನ ಮಾಡ್ತಾರೆ. ಯಾರು? ರಷ್ಯಾ ರಾಷ್ಟ್ರ. ಆದ್ರೆ ಆ ರಾಷ್ಟ್ರದ ಅಭಿಮಾನ ಹೆಂಗಿತ್ತು ಅಂದ್ರೆ, ಆ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ತನ್ನ ದೇಶದ ರಕ್ಷಣೆಯಲ್ಲಿ ಅವನು ತೊಡಗುತ್ತಾರೆ. ಬರೀ ಮಿಲಿಟರಿ ಅವ್ರ ಮೇಲೇನೆ ಅವರು ಅವಲಂಬಿತರಾಗಿರಲಿಲ್ಲ. ನೀವು ಟಿವಿಯಲ್ಲಿ ನೀವು ನೋಡಿರ್ಬೋದು, ನ್ಯೂಸ್ ನಮ್ಗೆ ತೋರಿಸ್ತಾ ಇದ್ವಿ, ನಾವೆಲ್ಲ ನೋಡ್ತಾ ಇದ್ವಿ. ಬರೀ ಮಿಲಿಟರಿ ಅವರಷ್ಟೇ ಅಲ್ಲಿ ಆ ಶತ್ರುಗಳ ಮೇಲೆ ಅವರು ಹೋರಾಟ ಮಾಡ್ತಾ ಇರಲಿಲ್ಲ. ಅಲ್ಲಿ ಪರಿಸ್ಥಿತಿ ಹೆಂಗಿತ್ತು ಅಂತಂತಂದ್ರೆ, ನಮ್ಮ ದೇಶ ಕಾಪಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸೈನಿಕನ ರೀತಿ ಅವನೂ ಕೂಡ ವೆಪನ್ಗಳನ್ನು ಹಿಡ್ಕೊಂತ ಇದ್ದ. ಅವನು ಕೂಡ ಪೆಟ್ರೋಲ್ ಬಾಂಬ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅದು ನಾವು ಟಿವಿಯಲ್ಲೆಲ್ಲ ನಾವು ನೋಡಿದ್ವಿ. ಅರ್ಥ ಆಯ್ತಾ? ಅಂದ್ರೆ ತಮ್ಮ ಪ್ರಾಣವನ್ನೂ ಲೆಕ್ಕಿಸದೆ ದೇಶಕ್ಕೋಸ್ಕರ ತಮ್ಮನ್ನೇ ತಾವು ಅರ್ಪಿಸಿಕೊಳ್ಳೋದಕ್ಕೂ ಕೂಡ ಅವರು ಸಿದ್ಧರಿದ್ದರು. ಅಂತ ಅಭಿಮಾನ ಎಲ್ಲರಿಗೂ ನಮಗೆ ಇದೆ. ರೈಟ್ ವಿದ್ಯಾರ್ಥಿಗಳು? ಹೌದಲ್ಲ? ಹಾಗೇನೆ ಎಲ್ಲರ ಜೊತೆಗಿದ್ದೀವಿ ಅಂದಮೇಲೆ, ಎಲ್ಲ ವಿಶ್ವಾಸದಲ್ಲಿ ಇದೀವಿ ಅಂದ್ಕೊಂಡ್ಮೇಲೆ ಅಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು? ಪ್ರೀತಿ. ಏನ್ ಬೇಕು? ಪ್ರೀತಿ ಬೇಕು. ರೈಟ್ ವಿದ್ಯಾರ್ಥಿಗಳು? ಕರ್ತವ್ಯ ಅಂದ್ರೇನು ನೋಡ್ಕೊಂತ ಇದೀವಿ. ದೇಶಾಭಿಮಾನ ಅಂದ್ರೇನು ನೋಡಿದ್ವಿ. ಪ್ರೀತಿ ಅಂತಂದ್ರೇನು? ತಂದೆ, ತಾಯಿ, ಸಹೋದರ, ಸಹೋದರಿ ಇವರೆಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಅಂತಕ್ಕಂಥದ್ದು. ದೇಶಕ್ಕೆ ನಾವು ಗೌರವವನ್ನು ಯಾವುದ್ರ ಮೂಲಕವಾಗಿ ಕೊಡ್ತಾ ಇದ್ದೀವಿ? ರಾಷ್ಟ್ರಗೀತೆಯ ಮೂಲಕವಾಗಿ ನಾವು ಗೌರವವನ್ನು ಕೊಡಬೇಕು. ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ರೈಟ್ ವಿದ್ಯಾರ್ಥಿಗಳು? ಓಕೆ, ಈಗ ಇಷ್ಟು ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಈಗ ಅಂಥದ್ದೇ ಒಂದು ಪಾಠ ಇದೆ. ಯಾವುದು? ಗುಲಾಬ್ ಸಿಂಹ. ರೈಟ್ ವಿದ್ಯಾರ್ಥಿಗಳೇ? ಆ ಗುಲಾಬ್ ಸಿಂಹದಲ್ಲಿ ಏನಿದೆ ಅಂದ್ರೆ ಸ್ವಲ್ಪ ಸಮರಿ ಕೊಡ್ತೀನಿ ನೀವು ಅಷ್ಟೇನೆ, ಆಯ್ತಾ? ಗುಲಾಬ್ ಸಿಂಹ ಪಾಠ का नाम क्या है? गुलाब सिंह. गुलाब सिंह. इस पाठ का लेखिका कौन? ಈ ಪಾಠವನ್ನ ಬರೆದಿರ್ತಕ್ಕಂಥ ಲೇಖಿಕ ಯಾರಪ್ಪ ಅಂತಂದ್ರೆ ಸುಭದ್ರಕುಮಾರಿ ಚೌಹಾಣ್. ಆಯ್ತಾ ವಿದ್ಯಾರ್ಥಿಗಳೇ? ಇದು ಲೇಖಿಕ ಅನ್ನೋದು ಸ್ತ್ರೀಲಿಂಗ, ಲೇಖಕ ಅನ್ನೋದು ಪುಲ್ಲಿಂಗ. ಆಯ್ತಾ ವಿದ್ಯಾರ್ಥಿಗಳೇ? ಲೇಖಿಕ ಯಾರಂದ್ರೆ ಸುಭದ್ರಕುಮಾರಿ ಚೌಹಾಣ್. ಸುಭದ್ರಕುಮಾರಿ ಚೌಹಾಣ್.
ಪರಿಚಯವನ್ನು ನಾವು ಮಾಡ್ತೀವಿ. ಯಾರ್ದು? ನಾವು ನೋಡೋಣ. ಆಯ್ತಾ ವಿದ್ಯಾರ್ಥಿಗಳೇ? ಸೊ ಈಗ ಬುಕ್ಸ್ ಓಪನ್ ಮಾಡಿ ತಿಳಿದ್ರೆ ಈಗ ಮೊದಲು ಅವ್ರ ಪರಿಚಯ ನಾನು ಓದ್ತೇನೆ, ಆಮೇಲೆ ಅದನ್ನ ವಿವರಣೆಯನ್ನ ಹೇಳ್ತೇನೆ. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ, ನಿಮ್ಮ ಕಡೆಯಿಂದ ನನಗೆ ಉತ್ತರ ಬರ್ತೇನೆ ನೋಡ್ತೇನೆ. ರೈಟ್, ನೋಡಿ. लेखिका का परिचय सुभद्रा कुमारी चौहान 1904 to 1948 ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ 2 ಇಸ್ವಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಮೊದಲನೇ ಇಸ್ವಿ 1904 ಅಂತಕ್ಕಂಥದ್ದು ಅವರ ಜನ್ಮ. ಆಯ್ತಾ ವಿದ್ಯಾರ್ಥಿಗಳೇ? ನಂತರದಲ್ಲಿರ್ತಕ್ಕಂಥ ಇಸ್ವಿ 1948 ಅಂತಕ್ಕಂಥದ್ದು ಅವರು ನಿಧನದ ಇಸ್ವಿ. ಆಯ್ತಾ? ಇಯರ್ ಅಂತ ನಾವು ಕರಿತೀವಿ. ಮುಂದೆ जन्म प्रयाग यूपी में हुआ। बाल्यकाल से साहित्य में इनकी विशेष रुचि थी। प्रथम काव्य रचना 15 वर्ष की आयु में ही की थी। राष्ट्रीय आंदोलन में आप भाग लेती रही। आप कई बार जेल गई थी। साहित्य और राजनीतिक जीवन में समान रूप से भाग लेकर जीवन के अंत तक देश की सेवा करती रही. ನೋಡಿ ವಿದ್ಯಾರ್ಥಿ, ಅವ್ರು ಯಾವಾಗ ಹುಟ್ಟಿದ್ರು? ಜನ್ಮ ಯಾವಾಗಾಯ್ತು? 1904. ಜನ್ಮ ಯಾವಾಗ? 1904. ಓಕೆ. ಮೃತ್ಯು 1948. 1948. ಈಗ ಅವರು ಹುಟ್ಟಿದ್ದು ಕಹಾ ಅಂತ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಅವರು ಎಲ್ಲಿ ಹುಟ್ಟಿದ್ರು ಅಂತಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ, ಈಗ ಜನ್ಮ ಯುಪಿ ಪ್ರಯಾಗ. ಎಲ್ಲಿ ಆಗಿದ್ದವರು? ಪ್ರಯಾಗ ಅಂತಕ್ಕಂಥದ್ರಲ್ಲಿ ಅವರ ಜನನ ಆಯ್ತು. ಅದು ಎಲ್ಲೈತಿ ಅಂತಂದ್ರೆ ಯುಪಿ ಮೇ, ಅಂದ್ರೆ ಉತ್ತರ ಪ್ರದೇಶದಲ್ಲಿ ಅವರ ಜನನ ಆಯ್ತು. ಅಂದ್ರೆ ಉತ್ತರ ಪ್ರದೇಶದ ಪ್ರಯಾಗ ಎಂಬಲ್ಲಿ ಉನ್ಕ ಜನ್ಮ ಹುआ, ಅವರ ಜನನ ಆಯಿತು. ಬಾಲ್ಯಕಾಲ ಸೆ, ಬಾಲ್ಯಕಾಲ ಅಂದ್ರೆ ಬಾಲ್ಯ ಅಂದ್ರೆ ಚಿಕ್ಕವರಿದ್ದಾಗ. ಬಾಲ್ಯಕಾಲ ಸೆ ಅಂದ್ರೆ ಬಾಲ್ಯದಿಂದಲೇ. ಯಾವಾಗಿಂದ? ಕಬ್ ಸೆ? ಬಾಲ್ಯಕಾಲ ಸೆ, ಬಾಲ್ಯಕಾಲದಿಂದಲೇ ಸಾಹಿತ್ಯವೇ, ಸಾಹಿತ್ಯದಲ್ಲಿ ಕಥೆಗಳನ್ನ ಬರೆಯೋದು, ಕವನಗಳನ್ನ ಬರೆಯೋದು. ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ, ಆ ಸಾಹಿತ್ಯದಲ್ಲಿ ಇನ್ಕಿ ವಿಶೇಷ ರುಚಿ ಇತಿ, ಇವರಿಗೆ ಇವುಗಳಲ್ಲಿ ವಿಶೇಷವಾದಂತಹ ರುಚಿ ಇತಿ. ರುಚಿ ಅಂದ್ರೆ ಏನು? ರುಚಿ ಅಂದ್ರೆ ಏನು? ಆಸಕ್ತಿ. ನೋಡಿ, ರುಚಿ, ಆಸಕ್ತಿ. ಅವರಿಗೆ किसमें रुचि थी? साहित्य रचना में उनकी रुचि थी. ಅವರಿಗೆ ಬಹಳ ಆಸಕ್ತಿ ಇತ್ತು. ಮುಂದೆ ಪ್ರಥಮ ಕಾವ್ಯ ಅಂದ್ರೆ ಇವರು ಮೊದಲ ಕಾವ್ಯವನ್ನ ರಚನೆ ಮಾಡ್ತಾರೆ, ಸಾಹಿತ್ಯವನ್ನ ರಚನೆ ಮಾಡ್ತಾರೆ. ಕಾವ್ಯ ನೋಡಿ ಯಾವ ವಯಸ್ಸಲ್ಲಿ ಅಂದ್ರೆ 15 ವರ್ಷ ಅಂದ್ರೆ 15ನೇ ವರ್ಷದ ಆಯು. ಆಯು ಅಂದ್ರೆ ಏನು? ವಯಸ್ಸು. ಆಯು ಅಂದ್ರೆ ವಿದ್ಯಾರ್ಥಿಗಳೇ ಇದಕ್ಕೆ ಇನ್ನೊಂದು ಅರ್ಥ ಹೇಳ್ತೀನಿ. ಉಮ್ರು ಅಂತ ಕರಿತೀವಿ ಹಿಂದಿಯಲ್ಲಿ. ಉಮ್ರು ವಯಸ್ಸನ್ನು ನಾವು ಕರಿತೀವಿ ವಯಸ್ಸು. ನೋಡಿ, ವರ್ಷ ಅಂತ ಹೇಳ್ದ, ವರ್ಷ ಇದು ವಯಸ್ಸು. ಆಯ್ತಾ? ಅಲ್ಲಿ ಏನ್ ಹೇಳ್ತದೆ? 15 ವರ್ಷಕ್ಕೆ ಆಯುಮೆ. ನೋಡಿ, 15ನೇ ವರ್ಷದ ಆಯುಮೆ ವಯಸ್ಸಿನಲ್ಲಿ ಅವರು ರಚನೆಯನ್ನ ಮಾಡಿದ್ದಾರೆ.
ವಯಸ್ಸಿನಲ್ಲಿಯೇ 15 ವರ್ಷದ ವಯಸ್ಸಿನಲ್ಲಿಯೇ ಅವರು ಮೊದಲ ಕಾವ್ಯದ ರಚನೆಯನ್ನ ಕೀರ್ತಿ ಮಾಡಿದ್ದರು. ಆಯ್ತಾ ವಿದ್ಯಾರ್ಥಿಗಳೇ, ಮುಂದೆ ರಾಷ್ಟ್ರೀಯ ಆಂದೋಲನ. ರಾಷ್ಟ್ರೀಯ ಅಂದ್ರೆ ಏನು? ರಾಷ್ಟ್ರ, ದೇಶ ಅಂತ ನಾವು ಕರಿತೀವಿ. ರಾಷ್ಟ್ರೀಯ ಅಂದ್ರೆ ದೇಶದ, ಆಂದೋಲನ ಅಂದ್ರೆ ಚಳುವಳಿ. ಆಂದೋಲನ ಅಂದ್ರೆ ಏನು? ಚಳುವಳಿ. ಚಳುವಳಿ, ಸ್ಟ್ರೈಕ್. ಎಂತ ಸ್ಟ್ರೈಕ್? ರಾಷ್ಟ್ರೀಯ ಚಳುವಳಿ. ಆಯ್ತಾ? ನೋಡಿ, ಆ ರಾಷ್ಟ್ರೀಯ ಚಳುವಳಿಯಲ್ಲಿ ಅಥವಾ ಆಂದೋಲನದಲ್ಲಿ ಆಪ್ ಭಾಗ್ ಲೇತಿ ರಹಿ. ಆಪ್ ಅಂದ್ರೆ ಅವರು, ಭಾಗ್ ಅಂದ್ರೆ ಭಾಗವಹಿಸಿದ್ದರು. ಆಯ್ತಾ ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ಚಳುವಳಿಯಲ್ಲಿಯೂ ಕೂಡ ಅವರು ಭಾಗವಹಿಸಿದ್ದರು. ಆಪ್ ಅವರು ಕೈ ಅನೇಕ ಬಾರ್, ಬಾರ್ ಅಂದ್ರೆ ಸಾರಿ. ಎಷ್ಟು ಸಾರಿ? ಕಿತ್ನಾ ಬಾರ್? ಅನೇಕ ಬಾರಿ. ಕೈ ಬಾರ್ ಅಂತ ನಾವು ಕರಿತೀವಿ. ನೋಡಿ, ಕೈ ಬಾರ್, ಅನೇಕ ಬಾರ್ ಅಂದ್ರೆ ಅನೇಕ ಸಾರಿ. ಜೇಲ್ ಗೈತಿ. ಜೇಲ್ ಅಂತಂದ್ರೆ ಏನು? ಜೇಲ್ ಅಂದ್ರೆ ಜೈಲು. ಇನ್ನೊಂದಂತ ಬಂದಿಖಾನೆ ಅಂತ ನಾವು ಕರಿತೀವಿ. ಸೆರೆಮನೆ, ಸೆರೆಮನೆ ಅಂತ ನಾವು ಕರಿತೀವಿ. ನೋಡಿ, ಜೇಲ್ ಅಂದ್ರೆ ಏನು ವಿದ್ಯಾರ್ಥಿಗಳೇ? ಜೇಲ್, ಬಂದಿಖಾನೆ, ಬಂದಿಖಾನೆ ಅಥವಾ ಸೆರೆಮನೆ. ಯಾವ ಮನೆ? ಸೆರೆ ಮನೆ ಅಥವಾ ಜೈಲು. ಆಯ್ತಾ ವಿದ್ಯಾರ್ಥಿಗಳೇ, ಅಂದ್ರೆ ಅವರು ಕೈ ಬಾರ್, ಅನೇಕ ಬಾರಿ ಕಹ ಗೈತಿ. ಅವರು ಅನೇಕ ಬಾರಿ ಎಲ್ಲಿಗೆ ಹೋಗಿದ್ರು? ಜೈಲ್ ಬಿ ಗೈತಿ. ಕ್ಯೂ ಗೈತಿ? ಅವ್ರು ಜೈಲಿಗೆ ಯಾಕೆ ಹೋದ್ರು? ಬುಕ್ಸ್ ನೋಡಕ್ಕೆ ಹೇಳ್ಬೋದು, ನಿಂತ್ಕೊಂಡೆ ಉತ್ತರ. कई बार सुभद्रा कुमारी चौहान जी जेल क्यों चली गई थी? और याके ಜೈಲಿಗೆ ಹೋಗಿದ್ದರು? ಉತ್ತರ ಹೇಳ್ಬೋದು, ಯಾರು ಬೇಕಾದ್ರೂ ಹೇಳಿ. राष्ट्रीय आंदोलन में आप भाग लेती रही कितना बार? कई बार। हाँ, वही बोलो। कई बार राष्ट्रीय आंदोलन में आप भाग लेती रही। आप कई बार जेल गई थी। ಅವರು ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕೆ ಭಾಗವಹಿಸಿದ್ದರ ಕಾರಣ ಅವರು ಕೈ ಬಾರ್, ಅನೇಕ ಬಾರಿ ಜೈಲ್ ಬಿ ಚಲಿ ಗೈ ಅಲ್ವಾ? ಜೈಲಿಗೂ ಕೂಡ ಅವರು ಹೋಗಿದ್ದರು ಅಂತ ನಾವು ನೋಡಿ ಹೋಗಿದ್ದು. ಮುಂದೆ ಏನಾಯ್ತು ನೋಡಿ ವಿದ್ಯಾರ್ಥಿ, ಜೈಲಿಗೆ ಹೋಗಿದ್ದರು. ಸಾಹಿತ್ಯ ನಾವು ಮೇಲ್ಗಡೆ ನೋಡಿದ್ವಿ ವಿದ್ಯಾರ್ಥಿಗಳು. ಸಾಹಿತ್ಯ ಅವ್ರ ಕಾದಂಬರಿ, ಕವನ, ಇವನ್ನೆಲ್ಲ ಬರುತ್ತಲ್ಲ, ಅದು ಸಾಹಿತ್ಯ. ಆ ಸಾಹಿತ್ಯ ಅವರು ಮತ್ತು ರಾಜನೀತಿಕ್ ಅಂದ್ರೆ ರಾಜಕೀಯದ ಜೀವನದಲ್ಲಿ ಕಿಸ್ ಜೀವನ ಯಾವ ಜೀವನದಲ್ಲಿ? ಸಾಹಿತ್ಯ ರಾಜನೀತಿ के जीवन में, ರಾಜಕೀಯ ಜೀವನದಲ್ಲಿ ಮತ್ತು ಸಾಹಿತ್ಯದ ಜೀವನದಲ್ಲಿ ಸಮಾನ ರೂಪ से ಅಂದ್ರೆ ಅವೆರಡನ್ನೂ ಕೂಡ, ಯಾವೆರಡು? ಸಾಹಿತ್ಯ और ರಾಜನೀತಿ. ನೋಡಿ, ಆ ರಾಜನೀತಿ ಜೀವನದಲ್ಲಿ ಸಮಾನ
ಜೀವನ ಅಂತ ಕರಿತೀವಿ, ಜಿಂದಗಿ ಅಂತ ಕರಿತೀವಿ, ಜಿ ಅಂತಲೂ ನಾವು ಕರಿತೀವಿ ಹಿಂದಿಯಲ್ಲಿ. ಆಯ್ತಾ ವಿದ್ಯಾರ್ಥಿಗಳೇ, ನೋಡಿ ಜೀವನದ ಅಂತ್ಯ ಅಂತ ಅಂದ್ರೆ ಜೀವನಕ್ಕೆ ಅಂತ ತಕ್ ಅವರ ಜೀವನದ ಅಂತ ಅಂತಂದ್ರೆ ಕೊನೆಯನ್ನ ಬರ್ತಿದ್ದೀನಿ ವಿದ್ಯಾರ್ಥಿಗಳು. ತಕ್ ಅಂದ್ರೆ ತನಕ, ತಕ್ ಅಂದ್ರೆ ಏನು ತನಕ, ಕಹ ತಕ್ ಎಲ್ಲಿ ತನಕ ಜೀವನಕ್ಕೆ ಅಂತ ತಕ್ ಜೀವ ಇರುವ ತನಕ ದೇಶಿ ದೇಶದ ಸೇವೆಯನ್ನ ಕಲ್ತಿರಲಿ ಮಾಡುತ್ತಾ ಇದ್ದರು. ಆಯ್ತಾ ವಿದ್ಯಾರ್ಥಿಗಳು, ಅವ್ರ ಜೀವ ಇರೋ ತನಕನು ಕಿಸ್ಕಿ ಸೇವಾ ಕರ್ತಿ ರಹಿ, ದೇಶ ಕಿ ಸೇವಾ ಕರ್ತಿ ರಹಿ, ದೇಶದ ಸೇವೆಯನ್ನು ಅವರು ಮಾಡ್ತಾ ಇದ್ರು. ಎಲ್ಲಿ ತನಕ? ವಯಸ್ಸಾಗ ತನಕ ಅಲ್ಲ, ಅವರು ಬದುಕಿರುವ ತನಕ ಅವರು ದೇಶದ ಸೇವೆಯನ್ನ ಮಾಡಿದರು. ರೈಟ್ ವಿದ್ಯಾರ್ಥಿಗಳು, ಮುಂದೆ आपकी रचनाओं में देश प्रेम, भारतीय इतिहास तथा संस्कृति की छाप देख सकते हैं. झांसी की रानी इनकी प्रसिद्ध कविता है. कविताओं के संकलन त्रिधारा व मुकुल नाम से प्रकाशित हुए हैं. ನೋಡಿ ವಿದ್ಯಾರ್ಥಿ, आपकी रचनाओं में ಅಂದ್ರೆ आपकी ಅಂದ್ರೆ ಅವರ, ರಚನಾ ಅನ್ನೋದೇನು? ರಚನೆ, ಬರೆಯುವುದು, ರಚನೆ ಮಾಡುವುದು. ರಚನಾ ಏಕವಚನ, ರಚನಾಯೇ ಬಹುವಚನ. ನೋಡಿ, ಅವರ ರಚನೆಗಳಲ್ಲಿ ಅವರ ಸಾಹಿತ್ಯ ಬರೀತಾ ಇದ್ರು, ಕಥೆಗಳನ್ನ ಬರೀತಾ ಇದ್ರು, ಕಾವ್ಯಗಳನ್ನ ಬರೀತಾ ಇದ್ರು. ಅದ್ರಲ್ಲಿ ಏನಪ್ಪ ಅಂತಂದ್ರೆ ದೇಶ ಪ್ರೇಮ. ಯಾವ ಪ್ರೇಮ? ದೇಶ ಪ್ರೇಮ. ಸಾಹಿತ್ಯದಲ್ಲಿ ಇದ್ದಿದ್ದು ದೇಶ ಪ್ರೇಮ ಅಂತಕ್ಕಂಥದ್ದು ಇರ್ತಾ ಇತ್ತು. ಮತ್ತೇನಿರ್ತಾ ಇತ್ತು ಅಂತಂದ್ರೆ ಆ ಸಾಹಿತ್ಯದಲ್ಲಿ ಅವರು ಬರೆದಿರ್ತಕ್ಕಂಥ ಕಾವ್ಯದಲ್ಲಿ ಭಾರತೀಯ ಇತಿಹಾಸ, ನಮ್ಮ ದೇಶದ ಇತಿಹಾಸದ ಬಗ್ಗೆ ಅವರ ಕಾವ್ಯದಲ್ಲಿ ಬರೀತಾ ಇದ್ರು. ಅವರು ಮತ್ತು ಯ ಅಥವಾ ತತ ಮತ್ತು ಸಂಸ್ಕೃತಿ ಕಿ ಛಾಪ್, ನಮ್ಮ ದೇಶದ ಸಂಸ್ಕೃತಿಯನ್ನು ಕೂಡ ಅದರಲ್ಲಿ ಮುದ್ರಿಸುತ್ತಿದ್ದರು. ಅಂದ್ರೆ ಅದರ ಅರ್ಥ ಬರಿತಾ ಇದ್ರು. ಅವ್ರ ಸಾಹಿತ್ಯದಲ್ಲಿ ನಾವು ಏನೇನ ಕ್ಯಾ ಕ್ಯಾ ದೇಖ सकते हैं, ನಾವು ಏನೇನ ನಾವು ನೋಡಬಹುದು. उनके साहित्य में या रचना में देश प्रेम, भारतीय इतिहास के छाप और भारतीय इतिहास तथा संस्कृति छाप देख सकते हैं. ವಿದ್ಯಾರ್ಥಿಗಳೇ, ಮುಂದೆ ಅಂದ್ರೆ ಅವರ ಸಾಹಿತ್ಯನ ನಾವು ಓದಿಬಿಟ್ರೆ, ಅವರ ಕಾದಂಬರಿ, ಅವರ ಕಾವ್ಯಗಳನ್ನ ಬರೆದಿರೋದನ್ನ ನಾವು ಓದಿದ್ರೆ ಅದನ್ನ ನಾವು ಏನ್ ನೋಡ್ತೀವಿ ಅಂದ್ರೆ ನಮ್ಮ ದೇಶದ ಮೇಲೆ ಎಂತ ಪ್ರೀತಿ ಇದೆ ಅನ್ನೋದನ್ನ ಅವರು ಅಲ್ಲಿ ವರ್ಣಿಸಿದ್ದಾರೆ. ಹಾಗೇನೆ ನಮ್ಮ ದೇಶದ ಇತಿಹಾಸವನ್ನ ಅಲ್ಲಿ ಬಣ್ಣಿಸಿದ್ದಾರೆ. ಹಾಗೇನೆ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆಯೂ ಕೂಡ ಅಲ್ಲಿ ಹೇಳಿದ್ದಾರೆ. झांसी की रानी, ಯಾವ ರಾಣಿ? झांसी की रानी. इनकी ಇವರ, झांसी की रानी ಎಂತಕ್ಕಂತಹ ಕಾವ್ಯ ರಚನೆ ಮಾಡ್ತಾರೆ. ಇವರ ಈ ಸುಭದ್ರ ಕುಮಾರಿ ಚೌಹಾಣ್ ಅವರ ಪ್ರಸಿದ್ಧ ಕವಿತಾ, ಪ್ರಸಿದ್ಧವಾಗಿರುವಂತಹ ಕವಿತೆ ಆಗಿದೆ. ಆಯ್ತಾ ವಿದ್ಯಾರ್ಥಿಗಳೇ, ಕವಿತೆ ಯಾವುದು ಪ್ರಸಿದ್ಧವಾದಂತಹ ಕವಿತೆ ಸುಭದ್ರ ಕುಮಾರಿ ಚೌಹಾಣ್ ಅವರು ಯಾವ್ದಪ್ಪ ಅಂತಂದ್ರೆ झांसी की रानी. ಆಯ್ತಾ ವಿದ್ಯಾರ್ಥಿಗಳೇ, ರಚನಾ ಏಕವಚನ, ರಚನಾಯೇ ಬಹುವಚನ. ಕವಿತಾओं के संकलन, ಈ ಕವಿತೆಗಳು ಅವ್ರು ಬರೆದಿದ್ದಾರಲ್ಲ ಅವುಗಳನ್ನೆಲ್ಲ ಸಂಕಲನ ಮಾಡಿದ್ರು. ಸಂಕಲನ ಅಂದ್ರೆ ಸಂಗ್ರಹ ಮಾಡಿದ್ರು. ಅದಕ್ಕೆ ಒಂದು ಟೈಟಲ್ ಕೊಡ್ತಾರೆ, ಏನಪ್ಪ ಅಂತಂದ್ರೆ ತ್ರಿಧಾರ. ಯಾವ ದಾರ? ತ್ರಿಧಾರ. ವ ಅಂದ್ರೆ ಮತ್ತು, ವ ಅಂದ್ರೇನು? ಮತ್ತು. ಮುಕುಲ್, ತ್ರಿಧಾರ ವ ಮತ್ತು ಮುಕುಲ್ ನಾಮ್ಸೆ, ಮುಕುಲ್ ಎಂಬತಕ್ಕಂಥ ಹೆಸರಿನಿಂದ ಪ್ರಕಾಶಿತ ಹೈ, ಪ್ರಕಟ. ಪ್ರಕಾಶಿತ ಅಂತಂದ್ರೇನು? ಪ್ರಕಟ. ವಿದ್ಯಾರ್ಥಿಗಳೇ, ಪ್ರಕಟ ಆಗಿದೆ ಅಂದ್ರೆ ಅವ್ರು ಬರೆದಿರ್ತಕ್ಕಂಥ ಕವಿತೆಗಳನ್ನ ಸಂಗ್ರಹ ಮಾಡಿದ್ರು. ಆ
ಪ್ರಕಾಶಿತ್ ಹುಯೆ ಹೈ ತ್ರಿಧಾರಾ ವಾ ಮತ್ತು ಮುಗುಲ್ ನಾಮ್ ಸೆ ಪ್ರಕಾಶಿತ್ ಹುಯೆ ಹೈ ಪ್ರಕಟ ಆಗಿವೆ ಆಯ್ತಾ. ಮುಂದೆ ನೋಡಿ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಪ್ಯಾರಾದಲ್ಲಿ आपकी कहानियां सरल शैली मधुरतम भावनाओं आदर्श तथा यथार्थ के मर्मस्पर्शी संघर्षों पर आधारित है. आपकी कहानियों पर हिंदी साहित्य सम्मेलन की ओर से 2 बार सक्सेरिया पुरस्कार मिला था. आपकी कहानियों के संग्रह के नाम है बिखरे मोती तथा उन्मादिनी. ನೋಡಿ ವಿದ್ಯಾರ್ಥಿ, आपकी कहानियां कहानी ಏಕವಚನ, ಕಹಾನಿ ಅಂದ್ರೆ ಕತೆ, ಕಿಸ್ಸಾ ಅಂತ ಹೇಳ್ತೀವಿ, ಕಹಾನಿ ಅಂತ ಹೇಳ್ತೀವಿ, ಮತ್ತೆ ಏನಂತ ಕರಿತೀವಿ ಕಿಸ್ಸಾ, ಕಹಾನಿ, ಕಥಾ ಅಂತ ನಾವು ಕರಿತೀವಿ. ಅವರ ಮಾಡಿರ್ತಕ್ಕಂಥ ಕಥೆಗಳಲ್ಲಿ, ಅವರು ಬರೆದಿರ್ತಕ್ಕಂಥ ಕಥೆಗಳಲ್ಲಿ ಸರಳವಾದಂತಹ ಶೈಲಿಯಲ್ಲಿ ಅವರು ಬರಿತಾ ಇದ್ರು. ಸರಳ, ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತ ಶೈಲಿಯಲ್ಲಿ ಅವರು ಬರಿತಾ ಇದ್ರು. ಮಧುರತಮ ಭಾವನಾವು, ಮಧುರವಾದಂತಹ ಭಾವನೆಗಳು ಅದರಲ್ಲಿ ಆ ರಚನೆಯಲ್ಲಿ ಇರ್ತಾ ಇತ್ತು, ಆದರ್ಶಗಳು ಇರ್ತಾ ಇದ್ವು. ಅವರು ಮತ್ತು ಯಥಾರ್ಥ ಅಂದ್ರೆ ಈಗ ಹೆಂಗಿದೆಯೋ ಹಂಗೆ ಇದ್ದದನ್ನ ಇದ್ದಂಗೆ ಅಂತ ಹೇಳ್ತೀವಲ್ಲ, ಜೈಸಿ ಹಾಗೆ. ಮರ್ಮಸ್ಪರ್ಶಿ ಅಂದ್ರೆ ಹೃದಯಕ್ಕೆ ಸ್ಪರ್ಶವಾಗುವ ಹಾಗೆ, ಅಂದ್ರೆ ಹೃದಯಕ್ಕೆ ಆ ಮಾತುಗಳು ತಟ್ಟುವ ಹಾಗೆ, ಅರ್ಥವಾಗುವ ಹಾಗೆ ಆಧಾರವಾಗಿ ಅವರ ರಚನೆಗಳು ಇದ್ದವು. ಆಕಿ ಕಹಾನಿಯೋ ಪರ್, ಅವರ ಕಹಾನಿ ಅಂದ್ರೇನು ಕತೆ, ಅವರ ಕಥೆಗಳ ಪರ್ ಮೇಲೆ, ಅವ್ರ ಕಥೆಗಳ ರಚನೆ ಮಾಡಿದ್ದಾರಲ್ಲ ಉಸ್ ಪರ್, ಅದರ ಮೇಲೆ ಹಿಂದಿ ಸಾಹಿತ್ಯ ಸಮ್ಮೇಳನದ ಕಡೆಯಿಂದ, ಯಾವ ಕಡೆಯಿಂದ? ಹಿಂದಿ ಸಾಹಿತ್ಯ ಸಮ್ಮೇಳನದ ಕಡೆಯಿಂದ 2 बार, कितना बार? 2 बार सक्सेरिया पुरस्कार. कौन सा पुरस्कार? सक्सेरिया पुरस्कार. पुरस्कार अंद्रेनु प्रशस्ति. ಯಾವ ಪ್ರಶಸ್ತಿ? सक्सेरिया ಪ್ರಶಸ್ತಿ. ಅದು ಕೊಟ್ಟಿರೋದು ಯಾರು? ಹಿಂದಿ ಸಾಹಿತ್ಯ ಸಮ್ಮೇಳನ. ನೀವು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳಲ್ವ ವಿದ್ಯಾರ್ಥಿಗಳು? ಅದು ಹಾಗೆ ನಮ್ಮ ಹಿಂದಿ ಸಾಹಿತ್ಯ ಸಮ್ಮೇಳನದ ಕಡೆಯಿಂದ 2 ಸಾರಿ सक्सेरिया पुरस्कार मिला था, ಅವರಿಗೆ ಸಿಕ್ತಿತ್ತು. ಆಯ್ತಾ ವಿದ್ಯಾರ್ಥಿಗಳೇ? ಅವರಿಗೆ कौन सा पुरस्कार मिला था? सक्सेरिया पुरस्कार मिला था. आपकी कहानियों के संग्रह, ನೋಡಿ ಅವರ ಕಹಾನಿಯೋ ಅಂದ್ರೆ ಕಥೆಗಳ ಸಂಗ್ರಹಕ್ಕೆ ನಾಮ್, ಅವರ ಕಥೆಗಳ ಬರೆದಿದ್ರಲ್ಲ ಅವುಗಳನ್ನ ಸಂಗ್ರಹ ಮಾಡಿ ಅದಕ್ಕೆ ಏನಂತ ಹೆಸರಿಡ್ತಾರಪ್ಪ ಅಂತಂದ್ರೆ ಬಿಖರೆ ಮೋತಿ. ಎಂತ ಮೋತಿ? ತಥಾ ಅಂದ್ರೆ ಮತ್ತು ಉನ್ಮಾದಿನಿ. ಯಾವ ಮಾದಿನಿ? ನಾಮ್ಸೆ ಹೆಸರಿನಿಂದ ಸಂಗ್ರಹಿಸಿದ್ದಾರೆ. ಅಂದ್ರೆ ಅವರು ಬರೆದಿರ್ತಕ್ಕಂಥ ಕಹಾನಿಯ ಕಿಸ್ ನಾಮ್ಸೆ ಸಂಗ್ರಹಿತ ಹೈ, ಯಾವ ಹೆಸರಿನಿಂದ ಸಂಗ್ರಹ ಮಾಡಿದ್ದಾರೆ? ಬಿಖರೆ ಮೋತಿ और ಉನ್ಮಾದಿನಿ ನಾಮ್ಸೆ. ಆಯ್ತಾ ವಿದ್ಯಾರ್ಥಿಗಳೇ? ಇಷ್ಟು ಇರಲಿ. ನಾವು ಮುಂದಿನ ಭಾಗವನ್ನ ನಾವು ಮುಂದಿನ ಪೀರಿಯಡ್ ನಾವು ನೋಡೋಣ. ಆಯ್ತಾ?